ಸೊ ಇವತ್ತು ನಾನು ಒಂದು ಹೆಲ್ತಿ ಫುಡ್ ಅಂದರೆ ಫಾಕ್ಸ್ಟೈಲ್ ಮಿಲೆಟ್ ಬಿಸಿಬೇಳೆಭಾತ್ ಮಾಡಿದ್ದೀನಿ. ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3 ಕಪ್ ನವಣೆ ಹಾಗೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ನವಣೆನ ನಾನು ಹಿಂದಿನ ನೈಟ್ ನೆನೆಸಿಟ್ಟಿದ್ದೆ. ಹಾಗಾಗಿ ಇವಾಗ ಅದು ಎಲ್ಲ ನೆಂದಿರೋದ್ರಿಂದ 3 ಕಪ್ ನವಣೆ, 1 ಕಪ್ ತೊಗರಿಬೇಳೆ, ಹಾಗೆ ನಿಮ್ಮ ಅನುಕೂಲ ಯಾವುದಿರುತ್ತೆ ಅದು ತರಕಾರಿಗಳನ್ನ ಉಪಯೋಗಿಸ್ಬೋದು. ಇಲ್ಲಿ ನಾನು ಕ್ಯಾರೆಟು, ಕೋಸು ಹಾಗೆ ಹುರುಳಿಕಾಯನ್ನು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ 3 ಕಪ್ ನವಣೆ ಹಾಗೂ 1 ಕಪ್ ತೊಗರಿಬೇಳೆಗೆ ದೊಡ್ಡ ಗ್ಲಾಸಲ್ಲಿ ನಾನು 3 ಗ್ಲಾಸ್ ನೀರನ್ನು ಹಾಕಿ ಅಳತೆ ಪ್ರಕಾರ ಹಾಕಿದ್ದೀನಿ. ಸೊ ಹಾಗಾಗಿ ನೀವು ಕೂಡ ಅದೇ ಅಳತೆಯಲ್ಲೇ ಯೂಸ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕಿ ಹಾಗೆ 1 ಟೀ ಸ್ಪೂನ್ ಆಯಿಲ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಕೂಗಿಸಿ 2 ವಿಷಲ್ ಕೂಗಿದ ನಂತರ ಸೊ ಇಲ್ಲಿ ನಾನು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ದೀನಿ ಒಗ್ಗರಣೆಗೆ. ಸೊ ಒಗ್ಗರಣೆ ಜೊತೆಗೆ 1 2 ಸ್ಪೂನ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಫಸ್ಟಿಗೆ ನಾನಿಲ್ಲಿ ತುಪ್ಪ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಗೋಡಂಬಿನ. ನೆಕ್ಸ್ಟ್ ನಾನು 2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಅದು ಸ್ವಲ್ಪ ಬ್ರೌನಿಶ್ ಆಗಲಿ, ತುಂಬ ಬ್ರೌನಿಶ್ ಬೇಡ. ಅದಾದಮೇಲೆ ಒಗ್ಗರಣೆಗೆ ಅಂತ ಹೇಳಿ ಒಣಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. 1 ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ. ದಪ್ಪದೊಂದು ಈರುಳ್ಳಿ, ದಪ್ಪದ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ 2 ವಿಷಲ್ ಆಗಿದೆ. ಲಿಡ್ ಓಪನ್ ಮಾಡಿದ್ದೀನಿ. ಹಾಗಾಗಿ ನೀವು ನೋಡ್ಬೋದು ನವಣೆ ಹಾಗೂ ತೊಗರಿಬೇಳೆ ತರಕಾರಿ ಎಲ್ಲ ಯಾವ ರೀತಿ ಬೆಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನ ಮಿಲೆಟ್ ಹಾಕಿ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ತುಂಬ ರುಚಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಒಂದ್ಸತಿ. ಸೊ ಇವಾಗ ನಾನು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಎಲ್ಲ ಪದಾರ್ಥಗಳಿಗೂ ಹುಳಿ ಆ ಒಂದು ರಸ ಅಂಶ ಇರೋದೆಲ್ಲ ಹೀರ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸೋಣ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ರುಚಿ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತಿಗೆ. ಹಾಗಾಗಿ ನೋಡಿಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟೇ ಹಾಕಿರೋದು. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ. ಸೊ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ, ಅದರಲ್ಲಿ ಆಲ್ ಅನ್ನೋದನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋಗಳ್ಸು ಅಪ್ಡೇಟ್ ಆಗ್ತಾ ಇರೋಂಗೆ ನಿಮ್ಮ ಹತ್ರ ತಲುಪುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ದಯವಿಟ್ಟು ವಿಡಿಯೋಸ್ನ ಕೊನೆವರೆಗೂ ವಾಚ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಹಾಗೆ ಇಲ್ಲಿ ನಾನು MTR ಬಿಸಿಬೇಳೆಭಾತ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಹಾಗಾಗಿ 4 ಟೀ ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಮಿಕ್ಸ್ ಮಾಡಿದಾಗ ಇಲ್ಲಿ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಬಿಸಿಬೇಳೆಭಾತು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ, ಬೇಗ ಗಟ್ಟಿ ಆಗಲ್ಲ. ಹಾಗಾಗಿ ನೀವು ವಾಟರ್ ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಯಿಸಿರುವಂತಹ ನವಣೆ, ತೊಗರಿಬೇಳೆ ಹಾಗೂ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಕೂಡ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಸೊ ಆಗಲೂ ಕೂಡ ನೀವು ವಾಟರ್ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಇನ್ನೂ ತೆಳ್ಳಗಿದ್ರೆ ಬಿಸಿ ಹಾರಿದ್ರೂ ಕೂಡ ಗಟ್ಟಿ ಆಗಲ್ಲ, ಹಾಗಾಗಿ ಮತ್ತೆ ನಾನು ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದರ ಅಳತೆ ಏನಿಲ್ಲ, ನಿಮಗೆ ಎಷ್ಟು ಬೇಕೋ ಯಾವ ಒಂದು ಕನ್ಸಿಸ್ಟೆನ್ಸಿಲಿ ಬೇಕೋ ಹಾಗೆ ವಾಟರ್ನ ಯೂಸ್ ಮಾಡ್ಬೋದು. ಇದೇನು ಅಳತೆ ಇಲ್ಲ, ನೋಡಿಕೊಂಡು ನೀವು ವಾಟರ್ನ ಹಾಕ್ಬೋದು. ಸೊ ಹಾಗಾಗಿ ನಾನು ನೋಡಿಕೊಂಡು ಎಷ್ಟಕ್ಕೆ ಬೇಕೋ ಕನ್ಸಿಸ್ಟೆನ್ಸಿ ನಾನು ಆ ರೀತಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಕಲಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಳ್ಳಗೆ. ಸೊ ಲಾಸ್ಟ್ ಟಚ್ ಬಂದು ಕೊತ್ತಂಬರಿ ಸೊಪ್ಪು. ಹೌದು, ಯಾವುದೇ ಒಂದು ಅಡುಗೆ ಮಾಡಿದ್ರು ಅದ್ರ ಮೇಲೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆ ಒಂದು ಅರೋಮಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನವಣೆ ಬಿಸಿಬೇಳೆಭಾತ್. ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ. ಜೊತೆಗೆ ಖಾರ ಬೂಂದಿ ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.